ತುಲಾರಾಶಿ. ತುಲಾರಾಶಿಯವರಿಗೆ ತೃತೀಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ ವಿಶೇಷವಾಗಿದೆ, ಎಲ್ಲವೂ ಅನುಕೂಲಕರವಾಗಿ ಕಾಣಿಸ್ತಾ ಇದೆ. ಬಹಳ ದಿವಸಗಳಿಂದ ನಿಮ್ಮ ಜೊತೆ ದೂರವಾಗಿರ್ತಕ್ಕಂಥ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರೂ ಮತ್ತೆ ನಿಮ್ಮ ಹತ್ತಿರಕ್ಕೆ ಬರ್ತಕ್ಕಂಥದ್ದು, ಅವರು ಮತ್ತೆ ನಿಮ್ಮ ಸ್ಟ್ರೆಂತ್ನ ಇನ್ನಷ್ಟು ಜಾಸ್ತಿ ಮಾಡ್ತಕ್ಕಂಥದ್ದು, ನಿಮ್ಮ ಬಾಂಡಿಂಗ್ ಅನ್ನೋದು ಇನ್ನಷ್ಟು ಸ್ಟ್ರಾಂಗ್ ಆಗ್ತಕ್ಕಂಥದ್ದು ಎಲ್ಲವೂ ಸಹ ಕಾಣಿಸ್ತಾ ಇದೆ. ಏನು ತೊಂದರೆ ಏನಿಲ್ಲ. ಏಕಾದಶದಲ್ಲಿರತಕ್ಕಂಥ ಕುಜ ಅಷ್ಟೇ ಲಾಭಗಳನ್ನು, ಅಷ್ಟೇ ಅನುಕೂಲಗಳನ್ನು ಕೊಡಿಸ್ತಾನೆ. ಇವತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ, ಸ್ಟಾಕ್ಸ್ ಅಂಡ್ ಶೇರ್ಸ್ನಲ್ಲಿ ಯಾರ್ಯಾರು ವ್ಯವಹಾರಗಳು ತೊಡಗಿಸ್ಕೊಂಡಿರ್ತಾರೋ ಆ ಥರದವ್ರಿಗೆ, ಡೈಲಿ ಟ್ರೇಡಿಂಗ್, ಡೇ ಟ್ರೇಡಿಂಗ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮತ್ತು ಬಿಟ್ಕಾಯಿನ್ ಇತ್ಯಾದಿ ಆದಂಥ ಕೆಲವೊಂದು ಇನ್ವೆಸ್ಟ್ಮೆಂಟ್ಸ್ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ರಿಗೂ ಅಷ್ಟೇ ಶುಭ ಫಲಿತಾಂಶಗಳು ಸಿಗುತ್ತೆ. ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ದ್ವಿತೀಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ ಇವತ್ತು ಸಾಕಷ್ಟು ಲಾಭಾಂಶಗಳನ್ನು, ಅನುಕೂಲಗಳನ್ನು ಕೊಡ್ತಾನೆ. ಮತ್ತು ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ವ್ಯಕ್ತಿಯ ಒಂದು ಆಗಮನ ಆಗತಕ್ಕಂಥ ಒಂದು ಸಾಧ್ಯತೆ ಇವತ್ತು ಕಾಣಿಸ್ತಾ ಇದೆ. ತುಂಬ ವಿಶೇಷವಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಇದನ್ನು ನೀವು ಸ್ವಲ್ಪ ಮಟ್ಟಿಗೆ ಸರಿಯಾಗಿ ಗ್ರಹಿಸಿ ಆ ಒಂದು ಅನುಕೂಲಗಳು ನಿಮ್ಗೆ ಏನು ಬರ್ತಾ ಇದೆ ಅನ್ನೋದನ್ನು ಸರಿಯಾಗಿ ಬಳಕೆ ಮಾಡಿಕೊಂಡಿದ್ದಾದಲ್ಲಿ ನೀವು ಎಲ್ಲ ರೀತಿಯಲ್ಲಿ ಬೆಳೆಯೋದಕ್ಕೆ ಅನುಕೂಲವಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. 10ನೇ ಮನೆಯಲ್ಲಿ ಕುಜ ಇದ್ದಾನೆ. ಚತುರ್ಥದಲ್ಲಿ ರಾಹು ಸ್ವಲ್ಪ ನೆಮ್ಮದಿಗೆ ಕೊರತೆಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದೇ ಪ್ರಕಾರ ಅಷ್ಟಮದಲ್ಲಿರ್ತಕ್ಕಂಥ ಗುರು ಕೂಡ ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ಪರೀಕ್ಷೆ ಮಾಡತಕ್ಕಂಥ ಸಾಧ್ಯತೆಯೂ ಸಹ ಇರುತ್ತೆ. ಇದೆಲ್ಲದರಿಂದ ಹೊರಗಡೆ ಬರೋದಕ್ಕೆ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಅಂದರೆ ಶ್ರೀರಾಮ ರಕ್ಷಾ ಸ್ತೋತ್ರ. ಈ ಸ್ತೋತ್ರವನ್ನು ಇವತ್ತು 3 ಬಾರಿ ಪಾರಾಯಣವನ್ನು ಮಾಡ್ಕೊಳ್ಳಿ, ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಧನುರಾಶಿ. ಧನುರಾಶಿಯವರಿಗೆ ಇವತ್ತು ಅದ್ಭುತವಾಗಿರತಕ್ಕಂಥ ದಿವಸ ಇವತ್ತು. ಕಾರಣ ಏನಂತಂದರೆ ನಿಮ್ಮ ರಾಶಿಯಲ್ಲಿರತಕ್ಕಂಥ ಚಂದ್ರ, ರಾಷ್ಟ್ರಾಧಿಪತಿಯಾದಂಥ ಗುರು ನಿಮಗೆ ಸಪ್ತಮದಲ್ಲಿರತಕ್ಕಂಥದ್ದು. ಗುರು ಚಂದ್ರ ಪರಸ್ಪರ ವೀಕ್ಷಣೆ ಇರೋದ್ರಿಂದ ನಿಮ್ಮ ಬಲ ಹೆಚ್ಚಾಗುತ್ತೆ, ನಿಮ್ಮ ಗಾಂಭೀರ್ಯ ಹೆಚ್ಚಾಗುತ್ತೆ, ನಿಮ್ಮ ಪ್ರಬುದ್ಧತೆ ಹೆಚ್ಚಾಗುತ್ತೆ, ಅವಕಾಶಗಳು ತಾನಾಗಿ ಹುಡುಕೊಂಡು ಬರುತ್ತೆ ನಿಮಗೆ. ಇವತ್ತು ಕೂತ ಕಡೆ ನೀವು ಕೆಲಸಗಳನ್ನೆಲ್ಲವೂ ಸಹ ಸರಾಗವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಪಡ್ಕೊಂಡಿರ್ತೀರಾ. ಅದ್ಭುತವಾಗಿದೆ, ಏನು ತೊಂದರೆ ಏನಿಲ್ಲ. ಸ್ವಲ್ಪ ಮಟ್ಟಿಗೆ ಓವರ್ ಕಾನ್ಫಿಡೆನ್ಸು ಅಥವಾ ನಿಮಗೆ ಗರ್ವ ಅನ್ನೋದು ಬರದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು ನೀವು. ಇದೊಂದು ವಿಚಾರದಲ್ಲಿ ಗಮನ ಇಟ್ಕೊಂಡಿದ್ದಾದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ನಿಮಗೆ. ಮಕರ ರಾಶಿ. ಮಕರ ರಾಶಿಯವರು ಜಾಗೃತಿಯಿಂದ ಇರಬೇಕಾಗಿರುವಂಥ ದಿವಸ. ಕಾರಣ ವ್ಯಯಸ್ಥಾನದಲ್ಲಿ ಸಪ್ತಮಾಧಿಪತಿಯಾದಂಥ ಚಂದ್ರ ಇರತಕ್ಕಂಥದ್ದು. ಬಹಳ ದಿವಸಗಳಿಂದ ನಂಬಿರುವಂಥ ವ್ಯಕ್ತಿಗಳು ಇವತ್ತು ಕೈ ಕೊಡ್ತಾರೆ, ಎಲ್ಲೋ ಒಂದು ಸಮಸ್ಯೆಗಳಿಂದ ನೋಡ್ತಾರೆ, ಕಷ್ಟ ನಷ್ಟಗಳನ್ನು ನಿಮಗೆ ಲಾಸ್ಗಳನ್ನು ಮಾಡತಕ್ಕಂಥ ಒಂದು ದಿವಸ ಇವತ್ತಾಗಿರುತ್ತೆ. ಸೊ ಹಾಗಾಗಿ ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನು, ಹಣಕಾಸಿನ ವ್ಯವಹಾರಗಳನ್ನು ಆಪ್ತರಿಗೆ ಇವತ್ತು ಇಂಟ್ರೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಇದೊಂದು ಸೂಕ್ಷ್ಮವನ್ನು ಅನುಸರಿಸ್ಕೊಳ್ಳಿ, ಎಲ್ಲವೂ ಚೆನ್ನಾಗಿರುತ್ತೆ ನಿಮಗೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಏಕಾದಶ ಸ್ಥಾನದಲ್ಲಿರತಕ್ಕಂಥ ಷಷ್ಠಾಧಿಪತಿ ಆದಂಥ ಚಂದ್ರ ಇವತ್ತು ನಷ್ಟಗಳಲ್ಲೂ ಅನುಕೂಲ ಆಗ್ತಕ್ಕಂಥದ್ದು, ತೊಂದರೆಯಲ್ಲೂ ಸಹ ಏನೋ ಒಂದು ಲಾಭ ಆಗ್ತಕ್ಕಂಥದ್ದು ವಿಶೇಷವಾದಂಥ ದಿವಸ ಇವತ್ತಾಗಿರುತ್ತೆ ನಿಮಗೆ. ಸೊ ಇದ್ರ ಬಗ್ಗೆ ಹಿಂದೇನೂ ಸಹ ನಾನು ಹೇಳಿದ್ದೆ ನಿಮಗೆ. ದುರಾದೃಷ್ಟದಲ್ಲಿ ಅದೃಷ್ಟ ಅಂತ ಒಂದು ಮಾತನ್ನು ಹೇಳ್ತೀವಿ. ಆ ಥರ ಎಲ್ಲೋ ಹೋಗಿರ್ತೀರಾ, ಏನೋ ಕಳ್ಕೊಂಡಿರ್ತೀರಾ, ಏನೋ ಸಮಸ್ಯೆ ಆಗೋಯ್ತು, ಅವಕಾಶ ತಪ್ಪೋಯ್ತು ಅಂತ ಅನಿಸಿರುತ್ತೆ ನಿಮಗೆ. ಸೊ ಅದರಲ್ಲೇ ಏನೋ ಒಂದು ಅನುಕೂಲ ಆಗ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಂದು ಟ್ರೈನ್ ಟಿಕೆಟ್ ಬುಕ್ ಮಾಡಿರ್ತೀರಾ, ಲಾಸ್ಟ್ ಮಿನಿಟಲ್ಲಿ ಟ್ರೈನ್ ಹತ್ಕೊಂಡಿರೋದಿಲ್ಲ ನೀವು, ಅಯ್ಯೋ ಟ್ರೈನ್ ಮಿಸ್ ಆಗೋಯ್ತಿಲ್ಲ ಅಂತ ಅನ್ಕೊಳ್ತೀರಾ. 2 ಗಂಟೆ ಆದಮೇಲೆ ವರ್ತಮಾನ ಬರುತ್ತೆ, ಆ ಟ್ರೈನಲ್ಲಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ನಿಂತು ಹೋಗಿದೆ, ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ. ಇದನ್ನೇ ಹೇಳೋದು ದುರಾದೃಷ್ಟದಲ್ಲಿ ಅದೃಷ್ಟ ಅನ್ನತಕ್ಕಂಥದ್ದು. ಈ ಥರದ ವಿಶೇಷವಾದ ಒಂದು ಅನುಭವವನ್ನು ಪಡ್ಕೊಳ್ತಕ್ಕಂಥ ದಿವಸ ಕುಂಭರಾಶಿಯವರ ಪಾಲಿಗೆ ಇವತ್ತಾಗಿರುತ್ತೆ. ಕೊನೆಯ ರಾಶಿ ಮೀನರಾಶಿ. ಸೊ ಮೀನರಾಶಿಯವರಿಗೆ ಇವತ್ತಿನ ದಿವಸ ಕರ್ಮಸ್ಥಾನದಲ್ಲಿ ಪಂಚಮಾಧಿಪತಿಯಾದಂಥ ಚಂದ್ರ ಇರತಕ್ಕಂಥದ್ದು, ಗುರುವಿನ ಮನೆಯಲ್ಲಿ ಕೇಂದ್ರದಲ್ಲಿರತಕ್ಕಂಥದ್ದು ತುಂಬ ವಿಶೇಷವಾದ ಲಾಭಗಳನ್ನು, ಅನುಕೂಲಗಳನ್ನು ಕೊಡ್ತಾನೆ. ಇವತ್ತು ನೀವು ಹಾಕಿರತಕ್ಕಂಥ ಎಲ್ಲ ಪರಿಶ್ರಮಕ್ಕೆ ಸರಿಯಾದ ಫಲಿತಾಂಶ ಬರತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಯಾಕೆಂದರೆ ಪಂಚಮಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಇವತ್ತು ನೀವು ಏನೇ ಗಳಿಸ್ಕೊಂಡ್ರೂ ಸಹ ವೆಲ್ ಡಿಸರ್ವ್ಡ್ ಆಗಿರುತ್ತೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಕರ್ಮದಲ್ಲಿ ಬಂದಾಗ ಸೊ ನೀವು ಎಷ್ಟು ಪ್ರಯತ್ನ ಹಾಕಿರ್ತೀರ, ಒಂದು ದಿವಸ ಅಲ್ಲ, ಒಂದು ವಾರ ಅಲ್ಲ, ಕಳೆದ ಹಲವಾರು ತಿಂಗಳುಗಳಿಂದ ನೀವು ಹಾಕಿರ್ತಕ್ಕಂಥ ಎಫರ್ಟ್ಸು ಎಲ್ಲದಕ್ಕೂ ಪ್ರತಿಫಲ ಬರುತ್ತೆ. ನೋಡಿದವರು ಯಾರಿಗೋ ಅನಿಸುತ್ತೆ, ಏಕಾಏಕಿ ಇವ್ರಿಗೆ ಇಷ್ಟು ದೊಡ್ಡ ಸ್ಥಾನ ಕೊಟ್ಬಿಟ್ಟಿದ್ದಾರೆ, ಇಷ್ಟೊಂದು ಜಾಕ್ಪಾಟ್ ಹೊಡೆದು ಬಿಟ್ಟಿದ್ದಾರೆ, ಬಂಪರ್ ಬಂದ್ಬಿಟ್ಟಿದೆ ಅಂತ ಅನ್ಕೊಳ್ತಾರೆ. ಆದರೆ ಹಿಂದೆ ಇರೋ ಪರಿಶ್ರಮ, ಅದರ ಹಿಂದೆ ಇರತಕ್ಕಂಥ ಎಫರ್ಟ್ಸು ನಿಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಇವತ್ತು ನೀವು ಏನೇ ಗಳಿಸ್ಕೊಂಡ್ರು ಸಹ ಅದೆಲ್ಲವೂ ವೆಲ್ ಡಿಸರ್ವ್ಡ್ ಆಗಿರುತ್ತೆ ನಿಮಗೆ.